ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಕಣಿವೆಯ ಕಾಡು ಭಾಗ 2. ಸ್ನೇಹಿತರೆ, ನೀವು ಹಿಂದಿನ ಸಂಚಿಕೆಯಲ್ಲಿ ಕಣಿವೆಯ ಕಾಡು ಭಾಗ 1 ನೋಡಿದ್ರಿ. ಆ ಸಂಚಿಕೆಯಲ್ಲಿ ಹೊಸದಾಗಿ ಒಂದು ಊರಿಗೆ ಒಬ್ಬ ಇನ್ಸ್ಪೆಕ್ಟರ್ ಬಂದಿರ್ತಾನೆ. ಅವನು ಬಂದು 15 ದಿನ ಆಗಿರುತ್ತೆ. ಸೊ ಆ ಊರಲ್ಲಿ ಒಂದು ಸಮಸ್ಯೆ ಇರುತ್ತೆ. ಒಂದು ಕಣಿವೆಯ ಕಾಡಿನಲ್ಲಿ ಒಬ್ಬ ಸತ್ತೋಗಿರ್ತಾನೆ. ಆ ಕೇಸ್ನ ನಡೆಸುವುದಕ್ಕೋಸ್ಕರ ಆ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿರ್ತಾನೆ. ಮುಂದೆ ಏನಾಯ್ತು ಎಂಬುದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಸೊ ನಾನಿವಾಗ ಅದರ ಒಂದು 2ನೇ ಭಾಗವನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆಯವರೆಗೂ ನೋಡಿ. ಈ ಕತೆ ಒಂದು ಪತ್ತೇದಾರಿ ಕಥೆಯಾಗಿದ್ದು ತುಂಬ ಒಂದು ಕುತೂಹಲಕಾರಿಯಾಗಿದೆ. ಕತೆನ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಬಂದುಬಿಟ್ಟು ಕಣಿವೆಯ ಕಾಡು ಭಾಗ 2. ಬೆಳಿಗ್ಗೆ 8ರ ಸಮಯ. ಊರಿನ ಗೌಡ ಗೋವಿಂದಯ್ಯ ಅವರು ಹೊಲದ ಕಡೆಯಿಂದ ಮನೆ ಕಡೆಗೆ ಬರ್ತಿರ್ತಾರೆ. ಅಷ್ಟರಲ್ಲೇ ಪೊಲೀಸ್ ಜೀಪ್ ಮನೆ ಅಂಗಳಕ್ಕೆ ಬಂದು ನಿಲ್ಲುತ್ತದೆ. ಜೀಪಿನಿಂದ ಇಳಿದ ಇನ್ಸ್ಪೆಕ್ಟರ್ ರಘುನನ್ನು ನೋಡಿ ಗೌಡರು, ಹೋ, ಏನು ಇನ್ಸ್ಪೆಕ್ಟರ್ ಸಾಹೇಬ್ರು ಇಷ್ಟು ದೂರ ಬಂದುಬಿಟ್ಟಿದ್ದೀರಾ ಅಂದರು. ಹೌದು ಗೌಡ್ರೆ, ಒಂದಿಷ್ಟು ವಿಷಯ ತಿಳ್ಕೊಬೇಕಿತ್ತು. ನಮ್ಮ ಕಾನ್ಸ್ಟೇಬಲ್ ಹೇಳಿದ ಊರಿನ ಬಗ್ಗೆ ನಿಮಗೆ ತುಂಬ ತಿಳಿದಿದೆ ಅಂತ, ಅದಕ್ಕೆ ಬಂದೆ ಅಂದ ರಘು. ಹಾಂ, ಇರಲಿ, ಬನ್ನಿ ಕೂತ್ಕೊಳ್ಳಿ, ಮಾತಾಡೋಣ. ಏನು ಕುಡಿತೀರಾ, ಕಾಫಿನಾ ಟೀನಾ ಅಂದರು. ಅದೆಲ್ಲ ಬೇಡ ಅಂದ ರಘು. ಹೇ, ಅದೆಲ್ಲ ಆಗಲ್ಲ, ನಮ್ಮ ಮನೆಗೆ ಬಂದು ಹಾಗೆ ಹೋಗುವುದು ಇಲ್ಲ, ಯಾವುದು ಹೇಳಿ ಅಂತ ಗೌಡ್ರು ಒತ್ತಾಯ ಮಾಡ್ತಾರೆ. ಕೊನೆಗೆ ರಘು ಸ್ವಲ್ಪ ಕಾಫಿ ಕೊಡಿ ಅಂದ. ಹಾಂ, ಈಗ ಹೇಳಿ, ನಮ್ಮಿಂದ ಏನಾಗಬೇಕಿತ್ತು ಅಂತ ಕೇಳ್ತಾರೆ ಗೌಡ್ರು. ಗೌಡ್ರೆ, ಅದೇ ಕಣಿವೆಯ ಕಾಡಿನ ಬಗ್ಗೆ ಏನು ಗೊತ್ತು ಅಂತ ಕೇಳಿದೆ. ಹೋ, ಇದಾ ವಿಷಯ. ಅಲ್ಲಿ ರಾತ್ರಿ ಯಾರೂ ಓಡಾಡುವುದಿಲ್ಲ, ಅಲ್ಲಿ ದೆವ್ವ ಇದೆ ಅಂತ ಹೆದರಿಸುತ್ತದೆ ಅಂತ ಜನ ಹೇಳ್ತಾರೆ. ಸುಮಾರು ಜನ ಅಲ್ಲಿ ಸತ್ತು ಕೂಡ ಹೋಗಿದ್ದಾರೆ. ಇಷ್ಟೇನಾ, ಇನ್ನೂ ಏನಾದರೂ ಮಾಹಿತಿ ಇದೆಯಾ ಅಂತ ಕೇಳ್ತಾನೆ ರಘು. ಅಷ್ಟೇ ಗೊತ್ತಿರೋದು ಅಂದರು ಗೌಡ್ರು. ನಿನ್ನೆ ಒಂದು ಹೆಣ ಸಿಕ್ಕಿದೆ ಅಲ್ಲಿ, ಅದಕ್ಕೆ ಏನಾದರೂ ಮಾಹಿತಿ ಸಿಗ್ಬಹುದೇನೋ ಅಂತ ಬಂದೆ ಅಂತ ಹೇಳ್ತಾನೆ ರಘು. ಅಯ್ಯೋ, ಮತ್ತೆ ಹೆಣನ? ಹೋದ ತಿಂಗಳಷ್ಟೇ ಒಂದು ಹೆಣ ಸಿಕ್ಕಿದೆ, ಇದರಲ್ಲಿ ಏನೋ ರಹಸ್ಯ ಇದೆ ಅನಿಸುತ್ತಾ ಇದೆ ಇನ್ಸ್ಪೆಕ್ಟರ್ ಅಂದರು ಗೌಡ್ರು. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಏನು ಅಂತ ಗೊತ್ತಾಗುತ್ತದೆ ಅಂದ ರಘು. ಸತ್ಯದು ಯಾರು ಅಂತ ಗೊತ್ತಿದೆಯಾ ಅಂದರು ಗೌಡ್ರು. ಅದೇ ನಿಮ್ಮ ತೋಟದ ಕೆಲಸಕ್ಕೆ ಬರ್ತಿದ್ದ ಜನ್ನ ಅಂತ ಹೇಳಿದ ರಘು. ಅಯ್ಯೋ ಅವನ ಛೇ, ಪಾಪದ ಜನ ಮಾರೇ, ಏನಾಯ್ತು ಅಂದರು ಗೌಡ್ರು. ದಯವಿಟ್ಟು ತನಿಖೆ ನಡೆಸಿ, ಆ ಜಾಗದಲ್ಲಿ ಓಡಾಡಲು ಜನ ಹೆದರುವ ಪರಿಸ್ಥಿತಿ ಇದೆ ಅಂದರು ಗೌಡ್ರು. ಅಷ್ಟರಲ್ಲೇ ಮನೆಯಿಂದ ಹೊರಗೆ ಒಬ್ಬ ಹೋದ. ಅವನನ್ನು ನೋಡಿ, ಇದು ಯಾರು ಗೌಡ್ರೆ ಅಂದರು ರಘು. ಹೇ, ಬರಪ್ಪ ಇಲ್ಲಿ ಪ್ರಕಾಶ್, ನೋಡು, ನಮ್ಮೂರಿಗೆ ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ರಘು ಅಂತ ಪರಿಚಯಿಸ್ತಾರೆ ಗೌಡ್ರು. ಸರ್, ಇವನು ನಮ್ಮ ಮಗ ಪ್ರಕಾಶ್ ಅಂತ, ಇಲ್ಲೇ ಮನೆ ಕಡೆ ಜಮೀನನ್ನೆಲ್ಲ ಇವನೇ ನೋಡ್ಕೊಳ್ತಾನೆ, ನಾವು ಬರೀ ನೋಡುವುದು ಅಷ್ಟೇ ಆಗಿದೆ, ವಯಸ್ಸಾಗ್ತಲ್ಲ ಅಂತ ನಗ್ತಾರೆ. ಪ್ರಕಾಶ್ ರಘುವಿಗೆ ನಮಸ್ಕರಿಸಿ ತೋಟದ ಕಡೆ ಹೋದ. ಸರಿ ಗೌಡ್ರೆ, ನಾವಿನ್ನು ಬರ್ತೇವೆ, ಏನಾದರೂ ಬೇಕಾದರೆ ಮತ್ತೆ ಬರ್ತೇನೆ ಅಂದ ರಘು. ರವಿ ಗಾಡಿ ತೆಗೆ ಸ್ಟೇಷನ್ ಕಡೆ ಅಂದರು ರಘು. ಗಾಡಿ ಸ್ಟೇಷನ್ ಕಡೆ ಹೊರಟೋಯ್ತು. ಸ್ಟೇಷನ್ಗೆ ಬಂದ ರಘು, ಲೋಕಿ ಒಂದು ಬಿಸಿ ಕಾಫಿ ಹೇಳು, ಯಾಕೋ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ ಅಂದರು. ಅಷ್ಟರಲ್ಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವರ ಟೇಬಲ್ ಮೇಲಿತ್ತು. ತೆಗೆದು ನೋಡಿದವನೇ ಯಾವುದೋ ಚಾಕು ಥರದ ಆಯುಧದಿಂದ ಕತ್ತಿನ ಬಳಿ ಕೊಯ್ದು ಸತ್ತಿದ್ದಾನೆ ಅಂತ ಇದೆ. ಇದು ಕೊಲೆ ಅಂತ ತೀರ್ಮಾನಕ್ಕೆ ಬಂದ. ಹಾಗಾದರೆ ಕೊಲೆ ಮಾಡಿದ್ದು ಯಾರು, ಮಾಡಿದ ಉದ್ದೇಶವೇನು, ಇದೊಳ್ಳೆ ತಲೆನೋವಾಯ್ತಲ್ಲ ಮರಗ್ ತೊಡುತ್ತಾನೆ. ಅಷ್ಟರಲ್ಲೇ ಫೋನ್ ರಿಂಗ್ ಆಗುತ್ತೆ. ರಘು, ತನಿಖೆ ಎಲ್ಲಿವರೆಗೆ ಬಂತಪ್ಪ, ಕೊಲೆ ಅಥವಾ ಆತ್ಮಹತ್ಯೆನಾ ಅಂತ SP ಸಾಹೇಬರು ಕೇಳ್ತಾರೆ. ಸರ್, ಇದು ಕೊಲೆ ಅನಿಸ್ತಾ ಇದೆ ಅಂದ ರಘು. ಓಕೆ, ನಾನು ಸ್ವಲ್ಪ ದಿನ ಬಿಟ್ಟು ಒಮ್ಮೆ ಭೇಟಿ ಕೊಡ್ತೇನೆ, ನೀನು ತನಿಖೆ ಮುಂದುವರಿಸು, ಆದಷ್ಟು ಬೇಗ ಪ್ರಕರಣ ಭೇದಿಸಬೇಕು ಅಂತ ಹೇಳಿ ಫೋನ್ ಇಡ್ತಾರೆ. ಅಯ್ಯೋ, ಬಂದು 15 ದಿನ ಆಯಿತು, ಇದೊಳ್ಳೆ ತಲೆನೋವಾಯ್ತಲ್ಲ ಅಂತ ಟೇಬಲ್ ಮೇಲಿಟ್ಟ ಕಾಫಿಯನ್ನು ಒಂದೇ ಸಮಯ ಸೊರ್ರ ಅಂತ ಕುಡಿತಾರೆ. ಲೋಕಿ, ಈ ಜನ್ನನ ಮನೆಯಲ್ಲಿ ಅಲ್ಲಿಗೆ ಹೋಗಿ ಬರೋಣ ಬಾ ಅಂದ ರಘು. ಜೀಪು ಜನ್ನನ ಮನೆ ಕಡೆ ಸಾಗುತ್ತೆ. ಸ್ನೇಹಿತರೆ, ಮುಂದೆ ಏನಾಗುತ್ತೆ, ಜನ್ನನ ಮನೆಗೆ ಹೋಗಿ ಅಲ್ಲಿ ಏನು ಮಾಹಿತಿ ಪಡಿತಾರೆ, ಅಲ್ಲಿ ಏನಾದರೂ ಮಾಹಿತಿಯನ್ನು ಪಡೆದು
ಅಲ್ಲಿ ಏನಾದರೂ ಪಡೆದು ಆ ಜನನ ಕೊಲೆ ಆತ್ಮಹತ್ಯೆನ ಅಥವಾ ಅದು ದೆವ್ವ ಕೊಂದದ್ದ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕತೆನ ಶೇರ್ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.